ಲಕ್ಷ್ಮೀ ಹಿರೇಮಠ ಹಿಡ್ಕೊಂಡು ನಂದೇಳಿ ಸರ್ ಆತು ಮತ್ತು ಸಭೆ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲರೂ ಸಂವಿಧಾನ ಅಥವಾ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಚೆನ್ನಾಗಿದೆ. ಒಂದು ನಾವು ತಿಳ್ಕೊಬೇಕು, ಹರಿಯುವಂಥ ರಕ್ತ ಮಾನವ ಜನಾಂಗದಲ್ಲಿ ಎಲ್ಲರಲ್ಲಿ ಒಂದೈತಲ್ಲ ಹರಿಯುವ ರಕ್ತ. ರಕ್ತ ಕಲರ್ ಏನ್ರ ಬೇರೆ ಅದಾವಣ. ಉನ್ನತ ವರ್ಗದಲ್ಲಿರೋರಿಗೆ ರಕ್ತ, ಕೆಳವರ್ಗದವ್ರಿಗೆ ಇರೋರಿಗೆ, ಮಧ್ಯಮ ವರ್ಗದಲ್ಲಿರೋರಿಗೆ ಏನಾದರೂ ರಕ್ತ ಬೇರೆ ಐತಿ. ಕಲರ್ ಯಾವುದೈತೆ ಹೇಳ್ರಿ ಎಲ್ಲರೂ. ಆಮೇಲೆ ಎಲ್ಲವೂ ತೊಗಲು ಕಲರ್ ಮ್ಯಾಲೆ ನೋಡಕ್ಕೆ ಬೇರೆ ಇರ್ಬೋದು, ಒಳಗೆಲ್ಲ ಹರಿಯುವಂಥ ರಕ್ತ ಒಂದೇ ಐತಿ. ಹೀಗಾಗಿ ನಾವು ಏನು ಮಾಡ್ಬೇಕಂದ್ರೆ ಜನರನ್ನು ಪ್ರೀತಿಸ್ಬೇಕು. ಅದನ್ನು ಬಿಟ್ಟು ನಾವು ಅವ್ರನ್ನ ದ್ವೇಷಿಸೋದಾಗಲಿ, ಅವ್ರನ್ನ ನಾವು ತಿರಸ್ಕಾರ ಮಾಡೋದಾಗಲಿ. ಯಾರಪ್ಪ ಇವತ್ತು ಅಸ್ಪೃಶ್ಯರಂದ್ರೆ ಜ್ಞಾನ ಪಡೆಯಲಿಲ್ಲದವರು, ಶಿಕ್ಷಣ ಪಡೆಯಲಿಲ್ಲದವರು ಅವ್ರನ್ನ ತಿಳ್ಕೊಬೇಕು. ನಾವು ಯಾರನ್ನು ನಾವು ಇನ್ನೊಬ್ರನ್ನ ಈ ರೀತಿ ನೋವು ಕೊಡುವಂಥದ್ದನ್ನು, ಮತ್ತೊಬ್ಬರಿಗೆ ನೋವು ಅಥವಾ ಅವ್ರಿಗೆ ನಾವು ನೋವು ಆಗುವ ರೀತಿಯಲ್ಲಿ ಮಾತಾಡೋದಾಗಲಿ, ಅವ್ರ ಜೊತೆ ನಡೆ ನುಡಿಯಲ್ಲಿ ನಡ್ಕೊಳ್ಳೋದಾಗಲಿ ಮಾಡದೆ ಮಾನವನನ್ನು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅಂದಾಗ ನಮ್ಮಲ್ಲಿ ಏನು ಬರುತ್ತೆ ಅಂದ್ರೆ ಸಮಾನತೆ ಬರುತ್ತೆ, ಎಲ್ಲರಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಬರುತ್ತೆ. ಸರ್ ಹೇಳಿದ್ರು ಒಂದು ಮಾತು, ರಾಷ್ಟ್ರೀಯತೆ ಅದು ಮುಖ್ಯ ಭಾಳ. ನ್ಯಾಷನಾಲಿಟಿ ಎಲ್ಲಿವರೆಗೆ ನಮ್ಮಲ್ಲಿ ಬರೋಲ್ಲ, ರಾಷ್ಟ್ರೀಯತೆ ನಮ್ಮಲ್ಲಿ ಬಂದಾಗ ಮಾತ್ರ ಇದಕ್ಕೆ. ಈಗ ನಿನ್ನೆ ಒಂದು ನೇಪಾಳದ ಇದನ್ನು ನೋಡಿದ್ವಿ ನಾವು, ಸಚಿವ ಸಂಪುಟದ ಒಂದು ಇದು ಬಂತು. ಎಲ್ಲರೂ ಸಣ್ಣ ಪ್ರತಿಯೊಬ್ಬರು ಅಲ್ಲಿ ಶಿಕ್ಷಣ ಪಡೆದವ್ರು ಅದಾರ. ಎಜುಕೇಷನ್ ಮಿನಿಸ್ಟರ್ ಆದವರಲ್ಲೇ ಹೆಣ್ಮಗಳದಾರ. ಈಗ ಎಷ್ಟು 36 ವಯಸ್ಸಿನ ಅವರಿಗೆ. ಅಂದ್ರೆ ಅಷ್ಟೊಂದು ಕಲ್ತವ್ರಿಗೆ ಬೆಲೆ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಿದೆ ಅಂದ್ರೆ ಎಜುಕೇಷನ್ ಪಡೆದವ್ರಿಗೆ. ಹಾಗಾಗಿ ನಮ್ಮಲ್ಲಿಯೂ ಕೂಡ ಆ ರೀತಿ ಉನ್ನತ ವರ್ಗದಲ್ಲಿ ಇರೋರು, ಶಿಕ್ಷಣ ಪಡೆದವ್ರನ್ನ ಪ್ರತಿಯೊಬ್ಬರು ಸಚಿವರು ಅಥವಾ ಏನು ಶಾಸಕರು ನಮ್ಮೊಳಗೆ ಬಂದ ಅಂತಂದ್ರೆ ತಿಳುವಳಿಕೆ ಇರ್ತೈತಿ. ಅಂಥವ್ರನ್ನ ಆಯ್ಕೆ ಮಾಡುವಂಥ ಪ್ರಬುದ್ಧ ಮತದಾರ ಯಾರಾಗಬೇಕಂದ್ರೆ ನೀವು ಆಗ್ಬೇಕು ಈಗಿನಿಂದ ಅನ್ನೋದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದ ಪ್ರಬುದ್ಧ ಮತದಾರರಾಗಿ ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ಸದಸ್ಯರನ್ನ ಹಿಡ್ಕೊಂಡು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲಿವರೆಗೂ ಒಳ್ಳೆಯವ್ರನ್ನ ಆರಿಸ್ಕಳಿಸಿದ್ದ ಆದ್ರೆ ಆ ಸಂವಿಧಾನಕ್ಕೂ ಬೆಲೆ ಬರ್ತೈತೆ, ನಮ್ಮ ನಾಗರಿಕತ್ವಕ್ಕೂ ಬೆಲೆ ಬರ್ತೈತೆ, ನಮ್ಮ ಸಮಾನತೆಗೆ ಒಂದು ಕೂಡ ಬೆಲೆ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ